ಮಾಡ್ತಾ ಇದ್ದಾರೆ, ನೇಮಣಿಕೆ ತೆಗಿತಾ ಇದ್ದಾರೆ. ಅಂದರೆ ರಾಜ್ಯ ಸರ್ಕಾರಗಳ ವಿಚಾರಧಾರೆಗಳು ಇಲ್ಲಿ ಬರ್ತಾ ಇಲ್ಲ, ತಮ್ಗೆ ಬೇಕಾದಂತ ನೇಮಿಸ್ಕೊಳ್ತಾ ಇದ್ದಾರೆ ಅಂತ. ಮತ್ತು ಸಾಕಷ್ಟು ಆಗಿದೆ, ಕೇರಳದಲ್ಲೂ ಸಹಿತ ಕಾರಣಾಗ್ಯದ, ಅಲ್ಲಿ ರಾಜ್ಯಪಾಲರಿಗೆ ಮತ್ತು ಅಲ್ಲಿ ಸರ್ಕಾರಕ್ಕೆ. ಅದಕ್ಕೆ ತಮಿಳುನಾಡಿನಲ್ಲೂ ಕರ್ನಾಟಕದಲ್ಲೂ ನಿಧಾನ ಶುರು ಆಗ್ಯದ, ಪ್ರತಿಯೊಂದರಲ್ಲೂ ರಾಜ್ಯಪಾಲ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತೇಳಿ. ಹೀಗಾಗಿ ಈ ರಾಜ್ಯಪಾಲರ ಉತ್ಸವ ಮೂರ್ತಿಗಳು ಅವ್ರು ಜನರಿಂದ ಹಾಕಿದವರಲ್ಲ, ಇವತ್ತು ಸ್ವತಃ BJP ಹೇಳ್ತದೆ, ಇಲ್ಲಪ್ಪ ನಾವು ಜನರಿಂದ ಹಾಕೀವಿ, ಅದಕ್ಕೆ ನಾವು ಬದಲು ಮಾಡ್ಬೋದು ಅನ್ನೋಂಥ ವಾದ ಮಾಡ್ತಾರೆ. ಅದಾಗಿ ಇವಾಗ ನ್ಯಾಯಾಧೀಶರು ಸಹಿತ ಹಕ್ಕಿ ಕಳಿಸ್ಬೇಕಂತ ಕೊಲೈಜಿಯಮ್ಮನ್ನು ಮಟ್ಟ ಹಾಕಬಹುದು ಪ್ರಯತ್ನ ಮಾಡಿದ್ದು ನಾವು ನೋಡಿದ್ದೀವಿ ಈಗಾಗಲೇ. ಅದಕ್ಕೆ ಉದಾಹರಣೆ ರಿಜು ಎಂದು ಕಾನೂನು ಮಿನಿಸ್ಟರ್ದಾಗ ಏನು ಮಾಡಿದ್ರು ಅಂತೇಳಿ. ಈ ಎಲ್ಲ ನೆಲೆಯಲ್ಲಿ ಇವತ್ತು ತಿಕ್ಕಾಟು ಶುರುವಾಗಿದ್ದಾವೆ ಅಧಿಕಾರಕ್ಕಾಗಿ, ನಮ್ಮ ವಿಚಾರದಲ್ಲಿ ಮುಂದುವರಿಬೇಕು ಅನ್ನೋ ಕಾರಣಕ್ಕಾಗಿ. ಇರಲಿ, ಎರಡೂ ಈ ದೇಶದ ಸಂಪ್ರದಾಯಗಳು, ಹಿಂದುತ್ವ ನೆಲೆಗಟ್ಟಿನಲ್ಲಿ ನಾವು ವಿಚಾರ ಮಾಡುವಂಥದ್ದು. ನಿಜವಾಗಿ ಹಿಂದೂ ಯಾರು ಈ ದೇಶದವರು ನಾವು ಮೊದಲು ಡಿಸೈಡ್ ಮಾಡಬೇಕಾಗಿದೆ. ಈ ದೇಶದ ನಿಜವಾದ ಹಿಂದೂ ಯಾರಪ್ಪ ಅಂದರೆ ಗಾಂಧಿ ಅವ್ರು ಬಿಟ್ಟರೆ ಮತ್ತೊಬ್ಬರು ಇಲ್ಲೊಬ್ಬ ಹಿಂದೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಾವು ಇವತ್ತು ಒಪ್ಕೊಳ್ಳೇಬೇಕಾಗ್ತದೆ. ಭಾಳಷ್ಟು ವಿಚಾರಧಾರಲ್ಲೇ ರೈಟ್ ವಿಂಗ್ದವ್ರು ಒಪ್ಪದೇ ಹೋಗಿರ್ಬೋದು, ಬಟ್ ಎಲ್ಲರನ್ನೂ ತೆಕ್ಕೆಯಲ್ಲಿ ಹಾಕಿಕೊಂಡು ಹೋಗುವಂತಹ, ಎಲ್ಲ ಧರ್ಮಗಳ ಬಗ್ಗೆ ಗೌರವ ಕೊಡುವಂಥ, ಸ್ವತಃ ಹಿಂದೂ ಆಗಿರುವಂಥ ಗಾಂಧೀಜಿ ವಿಚಾರಧಾರೆಯಲ್ಲಿ ನಾವು ಇವತ್ತು ಹೋಗ್ಬೇಕಾಗಿದೆ. ಎಕ್ಸ್ಟ್ರೀಮ್ ಏನು ನಮಗೆ ಬೇಕಾಗಿದೆ. ನಮ್ಮದ್ರ ಜೊತೆಗೆ ಅಂಬೇಡ್ಕರ್ ವಿಚಾರಧಾರೆಯೂ ನಾವು ನೋಡ್ಕೊಂಡು ಹೋಗ್ಬೇಕಾಗಿದೆ. ಅಂಬೇಡ್ಕರ್ ಅವ್ರ ವಾದದಲ್ಲೂ ಸಹಿತ ಅವ್ರ ವಿಚಾರಧಾರೆಯಲ್ಲೂ ವಾಸ್ತವಗಳಿದ್ದಾವೆ. ಈ ನೆಲದ ಆದಿವಾಸಿಗಳು ಅಂದರೆ ಇಲ್ಲಿರ್ತಿರುವಂಥ ಕೆಳಜಾತಿ ಜನ, ಇವರು ಏನಪ್ಪ ಅಂದ್ರೆ ಈ ದೇಶದ ಇತಿಹಾಸ ಬರೆಯುವಂಥವ್ರು, ಇವರು ನಿಜವಾದ ಇವರು ಅಂತೇಳಿ ಅಂಬೇಡ್ಕರ್ ವಿಚಾರಗಳನ್ನು ಸಹಿತ ನಾವು ಇವತ್ತು ಅಳವಡಿಸ್ಕೊಳ್ಬೇಕಾಗಿದೆ. ಎಲ್ಲ ನೆಲೆಯಲ್ಲಿ ಕೇವಲ ಸಂಪ್ರದಾಯವಾದಗಳನ್ನು ಇಟ್ಟುಕೊಂಡು ತಮಗೆ ಅಧಿಕಾರಿಗಳು ನೇಮಿಸುವ ಸಲುವಾಗಿ ಈ ರಾಜ್ಯಪಾಲರನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಕೇಂದ್ರದ ಇವತ್ತಿನ ನಡೆಯಿಂದಾಗೆ ಈ ದಕ್ಷಿಣದ 6 ರಾಜ್ಯಗಳು ಬೇಸತ್ತ ಈ ಒಂದು ಕಾನೂನಲ್ಲಿ ಮಾರ್ಪಾಟು ಮಾಡಿ ತಿದ್ದುಪಡಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಹೋಗ್ತಾರೋ ಬಿಡ್ತಾರೋ, ಅದು ಮೆಜಾರಿಟಿ ಅದ. ಇವತ್ತು ಮೋಸ್ಟ್ ಪ್ರಾಬ್ಲಿ ಕರ್ನಾಟಕದಲ್ಲಿ ಪಾಸು ಆಗಿ ಹೋಗ್ತದೆ. ಅದೇ ರೀತಿಯಾಗಿ ಇನ್ನುಳಿದ ರಾಜ್ಯಗಳಲ್ಲಿ 6 ರಾಜ್ಯಗಳಲ್ಲೂ ಆಗ್ಬೋದು. ಇದು ನಮ್ಮ ರಾಜ್ಯಪಾಲರನ್ನು ನೇಮಿಸುವಲ್ಲಿ ಅವ್ರ ಮೇಲೆ ಒಂದು ಅಧಿಕಾರ ಕಸ್ಕೊಂಡು ಅವ್ರು ಜಸ್ಟ್ ಉತ್ಸವ ಮೂರ್ತಿ ಬಂದು ಕೂಡೋದು ನೋಡೋದು ಹೋಗೋದು ಅನ್ನುವಂಥ ಮಟ್ಟಕ್ಕೆ ತಂದಿಳಿಸ್ತಾ ಇದ್ದಾರೆ. ಇದು ಕಾರಣ ಸ್ವತಃ ರಾಜ್ಯಪಾಲರು ಹೌದು, ಇಲ್ಲಿಯ ಆಡಳಿತ ವ್ಯವಸ್ಥೆನೂ ಹೌದು. ಅಂದ್ರೆ ಅತಿ ತದ್ವಿರುದ್ಧವಾದಂಥ ವಿಚಾರಧಾರೆ ಜನ ಇದೆಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡೋಕ್ಕಿಂತಲೂ ನಾವು ಇವತ್ತು ಕೇಳುವಂಥ ಅಡ್ಡಿಯಲ್ಲ. ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ, ನಾಳೆ ಕೇಂದ್ರ ಅದಕ್ಕೇನು ವಾದ ಮಾಡೋದು. ಈ ವಾದ ಮಾಡೋಕ್ಕಿಂತಲೂ ಎಲ್ಲರಿಗೂ ಹೈಯರ್ ಎಜುಕೇಷನ್ ಸಿಗುವಂತಹ ಒಂದು ವೈಜ್ಞಾನಿಕ